ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಇಂಗ್ಲಿಷ್ ಕಥೆಯ ಮೂಲಕ ಅದನ್ನು ಕನ್ನಡದಲ್ಲಿ ಅರ್ಥ ಮಾಡಿಕೊಂಡು ಸ್ಪೋಕನ್ ಇಂಗ್ಲಿಷ್ ಅನ್ನು ಕಲಿಯೋಣ. ಇವತ್ತಿನ ಕಥೆಯ ಸ್ಟೋರಿ ಡ್ರೀಮ್ ಬಿಗ್. ಡ್ರೀಮ್ ಬಿಗ್ ಎಂದರೆ ದೊಡ್ಡ ಕನಸು ಎಂದರ್ಥ. ಲಿಲ್ಲಿ ಈಸ್ ಅ ಲಿಟಲ್ ಗರ್ಲ್. ಲಿಲ್ಲಿ ಅನ್ನೋ ಒಬ್ಬ ಹುಡುಗಿ, ಸಣ್ಣ ಹುಡುಗಿ. ಹೂ ಇಸ್ ಶೇ ಅಂಡ್ ರಿಸರ್ವ್ಡ್. ಅವಳು ನಾಚಿಕೆ ಸ್ವಭಾವದವಳು. ಬಟ್ ಶೀಸ್ ಎಂಜಾಯ್ಸ್ ಪ್ಲೇಯಿಂಗ್ ಸಾಕರ್. ಶಿ ಅಂದರೆ ಅವಳು ಎಂಜಾಯ್ ಮಾಡ್ತಿದ್ಳು ಆಡುವುದನ್ನು. ಏನಂದರೆ ಸಾಕರ್. ಸಾಕರ್ ಅಂದರೆ ಅದೊಂದು ಗೇಮ್. ಆ ಗೇಮನ್ನು ಆಡುವುದು ಎಂಜಾಯ್ ಮಾಡುತ್ತಿದ್ದಳು. ಆರ್ ಫ್ರೆಂಡ್ಸ್ ಆ್ಯಂಡ್ ಕ್ಲಾಸ್ಮೇಟ್ಸ್ ರಿಡಿಕ್ಯೂಲ್ ಲಿಲ್ಲಿ ಫಾರ್ ಹರ್ ಇಂಟ್ರೆಸ್ಟ್ ಇನ್ ಸಾಕರ್. ಅಂದರೆ ಹರ್ ಫ್ರೆಂಡ್ಸ್ ಮತ್ತು ಕ್ಲಾಸ್ಮೇಟ್, ಅವಳ ದೋಸ್ತರು ಮತ್ತು ಅವರ ಕ್ಲಾಸ್ಮೇಟ್ಸು ರಿಡಿಕ್ಯೂಲ್ ಮಾಡ್ತಿದ್ರು. ರಿಡಿಕ್ಯೂಲ್ ಅಂದರೆ ಅಪಹಾಸ್ಯ ಮಾಡ್ತಿದ್ರು. ಯಾವುದ್ರಂದರೆ ಅವಳ ಇಂಟ್ರೆಸ್ಟ್ ಇತ್ತಲ್ಲ ಸಾಕರ್ ಗೇಮ್, ಅದನ್ನು ಕುರಿತು ಅವರು ಅಪಹಾಸ್ಯ ಮಾಡ್ತಿದ್ರು. Nonetheless, she is determined to pursue her passion and become a successful snooker player. Nonetheless ಅಂದರೆ ಅದೆಷ್ಟೇ ಇದ್ದರೂ ಕೂಡ, ಅದೇನೇ ಇದ್ದರೂ ಕೂಡ, ಶಿ ಈಸ್ ಡಿಟರ್ಮೈಂಡ್ ಆಗಿದ್ದಳು. ಅಂದರೆ ಒಂದು ಡಿಟರ್ಮೈಂಡ್ ಅಂದರೆ ದೃಢ ನಿಶ್ಚಯ ಮಾಡಿಕೊಂಡಿದ್ದಳು. ಯಾವುದರ ಮೇಲೆ ದೃಢ ನಿಶ್ಚಯ ಮಾಡಿಕೊಂಡಿದ್ದಳು ಅಂದರೆ ಅವಳ ಪ್ಯಾಷನ್. ಮತ್ತು ಯಾವುದ್ರ ಪ್ಯಾಷನ್ ಅಂದರೆ ಬಿಕಮಿಂಗ್ ಅ ಸಕ್ಸಸ್ಫುಲ್ ಸ್ನೂಕರ್ ಪ್ಲೇಯರ್ ಆಗೋದರ ಕುರಿತು ಅವರು ದೃಢ ನಿಶ್ಚಯ ಮಾಡಿಕೊಂಡಿದ್ಲು. ಎವ್ರಿ ಡೇ ಆಫ್ಟರ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್, ಲಿಲ್ಲಿ ಕ್ವಿಕ್ಲಿ ಫಿನಿಶಸ್ ಹರ್ ಹೋಮ್ವರ್ಕ್ ಆ್ಯಂಡ್ ಪ್ರಾಕ್ಟೀಸಸ್ ಸಾಕರ್. ಅಂದರೆ ಪ್ರತಿದಿನ, ಎವ್ರಿ ಡೇ ಅಂದರೆ ಪ್ರತಿದಿನ, ಆಫ್ಟರ್ ರಿಟರ್ನಿಂಗ್ ಫ್ರಮ್ ಸ್ಕೂಲ್, ಪ್ರತಿದಿನ ಸ್ಕೂಲಿಂದ ಬಂದ ತಕ್ಷಣ ಲಿಲ್ಲಿ ಕ್ವಿಕ್ಲಿ ಅವಳ ಹೋಮ್ವರ್ಕನ್ನು ಫಿನಿಶ್ ಮಾಡ್ತಿದ್ಲು. ಹೋಮ್ವರ್ಕನ್ನು ಫಿನಿಶ್ ಮಾಡಿ ನಂತರ ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಿದ್ಲು. ಏನು ಪ್ರಾಕ್ಟೀಸು? ಆ ಸಾಕರ್ ಗೇಮನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಿದ್ಲು. Her mother understands the love Lily has for the sports and supports her in every day. ಅಂದರೆ ಹರ್ ಮದರ್ ಅಂದರೆ ಅವಳ ತಾಯಿ ಅರ್ಥವಾಗಿತ್ತು. ಅಂಡರ್ಸ್ಟ್ಯಾಂಡ್ ಅಂದರೆ ಅರ್ಥವಾಗಿತ್ತು. ಏನು ಅರ್ಥ ಆಗಿತ್ತು ಅಂದರೆ ಲಿಲ್ಲಿ ಲವ್ ಮಾಡ್ತಿದ್ಲಲ್ಲ, ಅಂದರೆ ಎಷ್ಟು ಪ್ರೀತಿಸುತ್ತಿದ್ಲು ಆ ಸ್ಪೋರ್ಟ್ಸಿಗೆ, ಅದನ್ನು ಕುರಿತು ತನ್ನ ತಾಯಿಗೆ ಅರ್ಥವಾಗಿತ್ತು. ಮತ್ತು ಆ ಸ್ಪೋರ್ಟ್ಸಿಗಾಗಿ ಅವಳ ತಾಯಿ ಕಡೆಯಿಂದ ಸಪೋರ್ಟ್ ಇತ್ತು ಅಂತ. ವೆನ್ ದ ಇಂಟರ್ ಸ್ಕೂಲ್ ಕಾಂಪಿಟೇಷನ್ ಆರ್ ಅನೌನ್ಸ್ಡ್ ಎಟ್ ದ ಸ್ಕೂಲ್, ಲಿಲ್ಲಿ ಡಿಸೈಡ್ಸ್ ಟು ಪಾರ್ಟಿಸಿಪೇಟ್. ವೆನ್ ದ ಇಂಟರ್ ಸ್ಕೂಲ್ ಅಂದರೆ ಶಾಲೆಗಳ ಮಧ್ಯೆ ನಡೆಯುವ ಒಂದು ಕಾಂಪಿಟೇಷನ್ ನಡೆಯುತ್ತೆ, ಸ್ಪೋರ್ಟ್ಸ್ ಕಾಂಪಿಟೇಷನ್. ಆವಾಗ ಅದನ್ನು ಅನೌನ್ಸ್ ಮಾಡ್ತಾರೆ. ಆ ಅನೌನ್ಸ್ ಮಾಡಿದ ತಕ್ಷಣ, ಸ್ಕೂಲಲ್ಲಿ ಅನೌನ್ಸ್ ಮಾಡಿದ ತಕ್ಷಣ ಲಿಲ್ಲಿ ಡಿಸೈಡ್ ಮಾಡಿದ್ಲು ಅದರಲ್ಲಿ ನಾನು ಪಾರ್ಟಿಸಿಪೇಟ್ ಆಗಬೇಕಂತೇಳಿ. ಶಿ ಟೇಕ್ಸ್ part in the selection trials and her classmate mock her once again. ಲಿಲ್ಲಿ ಡಿಸೈಡ್ ಮಾಡಿದ ತಕ್ಷಣ ಅವಳು ಅದಕ್ಕಿಂತ ಮುಂಚೆ ಸೆಲೆಕ್ಷನ್ ಆಗಬೇಕು. ಶಾಲೆಗಳ ಮಧ್ಯೆ ಒಂದು ಕಾಂಪಿಟೇಷನ್ ನಡೆದರೆ ಮೊದಲು ನಮ್ಮ ಶಾಲೆಗಳಲ್ಲಿ ಸೆಲೆಕ್ಟ್ ಮಾಡ್ತಾರೆ ಯಾರು ನಮ್ಮ ಶಾಲೆಯಿಂದ ಪಾರ್ಟಿಸಿಪೇಟ್ ಆಗಬೇಕಂತೇಳಿ. ಅದರಲ್ಲಿ ಇವಳು ಪಾರ್ಟಿಸಿಪೇಟ್ ಮಾಡಿದ್ಲು. ಆ ಟ್ರಯಲ್ನಲ್ಲಿ ಪಾರ್ಟಿಸಿಪೇಟ್ ಮಾಡಿದರೆ ಅವರ ಕ್ಲಾಸ್ಮೇಟ್ ಮಾಂಕರ್ ಒನ್ಸ್ ಅಗೇನ್. ಮಾಂಕ್ ಅಂದರೆ ಅವರ ಕ್ಲಾಸ್ಮೇಟ್ಸ್ ಮತ್ತು ಗೆಳೆಯರು ಇಣುಕು ಮಾಡಿದ್ರು, ಅಣಕಿಸಿದ್ರು, ನಿನ್ಗೇನು ಮಾಡೋಕ್ಕಾಗುತ್ತೆ ಅಂತ ಹೇಳಿ. ಈ ಥರ ಅಣಕಿಸಿದ್ರು. ಯಾವಾಗ ಮೊದಲೇ ಅಣಕಿಸ್ತಿದ್ರಲ್ಲ, ಈ ಥರ ಪಾರ್ಟಿಸಿಪೇಟ್ ಬಂದಾಗ ಕೂಡ ಇನ್ನೊಂದ್ಸತಿ ಅಣಕಿಸಿದ್ರು. But they are shocked when Leela performed well and the judges select her to represent the school. ಆ ಶಾಲೆಯನ್ನು ಬಟ್ ಅಂದರೆ ಆಮೇಲೆ ಶಾಕ್ ಆದರು ಅವರು ಅಣಕಿಸುವ ಫ್ರೆಂಡ್ಸ್ಗಳು. ವೆನ್ ಲೀಲಾ ಪರ್ಫಾರ್ಮ್ಡ್ ವೆಲ್, ಯಾವಾಗ ಆ ಟ್ರಯಲ್ನಲ್ಲಿ ಲೀಲಾ ಒಳ್ಳೆಯ ಪ್ರದರ್ಶನ ಕೊಟ್ಲಲ್ಲ, ಆವಾಗ ಎಲ್ಲರೂ ಶಾಕ್ ಆದರು, ಅವ್ರ ಫ್ರೆಂಡ್ಸ್ ಎಲ್ಲ. ಯಾಕಂದರೆ ಜಡ್ಜ್ ಅವಳನ್ನು ಸೆಲೆಕ್ಟ್ ಮಾಡಿದ್ಲು ತಮ್ಮ ಸ್ಕೂಲ್ನ ರಿಪ್ರೆಸೆಂಟ್, ತಮ್ಮ ಸ್ಕೂಲ್ ಪರವಾಗಿ ಈ ಸಾಕರ್ ಗೇಮನ್ನು ಆಡೋದಕ್ಕೆ ಯಾವಾಗ ಸೆಲೆಕ್ಟ್ ಮಾಡಿದ್ರಲ್ಲ, ಆವಾಗ ಎಲ್ಲರೂ ಶಾಕ್ ಆದರು. ಲಿಲ್ಲೀಸ್ ಕಮಿಟ್ಮೆಂಟ್ ಆ್ಯಂಡ್ ಹಾರ್ಡ್ ವರ್ಕ್ ಮ್ಯೂಟ್ ಎವ್ರಿ ಪರ್ಸನ್ ಹೂ ಮಾಕ್ಡ್ ಹರ್. ಅಂದರೆ ಲಿಲ್ಲಿ ಕಮಿಟ್ಮೆಂಟ್, ಅವಳೊಂದು ದೃಢ ನಿಶ್ಚಯ ಮಾಡಿಕೊಂಡಿದ್ಲಲ್ಲ ಯಾವುದ್ರ ಬಗ್ಗೆ, ಅವಳ ಹಾರ್ಡ್ ವರ್ಕ್ ಮತ್ತು ಆ ಆಟದ ಬಗ್ಗೆ. ಎಲ್ಲರ ಮ್ಯೂಟ್ ಅಂದರೆ ಮುಚ್ಚಿಸುವುದು, ಎಲ್ಲರ ಬಾಯಿ ಮುಚ್ಚಿಸಿತು. ಎವ್ರಿ ಪರ್ಸನ್ ಹೂ ಮಾಕ್ಡ್ ಹರ್, ಎಲ್ಲರ ಬಾಯಿ ಮುಚ್ಚಿಸಿತು. ಯಾರು ಮಾಕ್ಡ್ ಮಾಡಿದರು? ಮಾಕ್ಡ್ ಅಂದರೆ ಅಪಹಾಸ್ಯ ಮಾಡಿದ್ಲು ಅವರ ಬಗ್ಗೆ.
ಅಂತ ಯಾರು ಇಣುಕಿಸಿದ್ರೋ ಅವರ ಬಾಯನ್ನು ಮುಚ್ಚಿಸಿತು ಆ ಒಂದು ಸೆಲೆಕ್ಷನ್. ಮಾರಲ್ ಆಫ್ ದ ಸ್ಟೋರಿ: determination, strong will and focus can help you achieve even the toughest of goals in spite of ridicule by others. ಈ ಕಥೆಯ ಮಾರಲ್ ಆಫ್ ದ ಸ್ಟೋರಿ ಏನಂದರೆ, ಡಿಟರ್ಮಿನೇಷನ್ ಅಂದರೆ ನಿಮ್ಮಲ್ಲಿ ಒಂದು ದೃಢ ನಿಶ್ಚಯ ಇದ್ದರೆ, ಮತ್ತು ನಾನು ಸ್ಟ್ರಾಂಗ್ ವಿಲ್, ನಾನು ಮಾಡೇ ಮಾಡುತ್ತೇನೆ ಅಂತ ಒಂದು ಸ್ಟ್ರಾಂಗ್ ವಿಲ್ ಇದ್ದರೆ, ಮತ್ತು ಫೋಕಸ್ ಕ್ಯಾನ್ ಹೆಲ್ಪ್ ಯು ಅಚೀವ್, ನೀವು ಮತ್ತೆ ಒಂದು ಈ ಆಟದ ಬಗ್ಗೆ ಫೋಕಸ್ ಅನ್ನು ಹೊಂದಿದ್ರೆ, ಈವನ್ ದ ಟಫೆಸ್ಟ್ ಗೋಲ್, ಎಂಥ ಟಫೆಸ್ಟೇ ಒಂದು ಗುರಿಯನ್ನು ಹೊಂದಿದ್ರೂ ಕೂಡ ಅದೇ ಸ್ಪೈಟ್ ಆಫ್ ರಿಡಿಕ್ಯುಲಸ್ ಅಂದರೆ ಎಷ್ಟೇ ಜನ ಅಪಹಾಸ್ಯ ಮಾಡಿದರೂ ಕೂಡ ನೀವು ಅದನ್ನು ನೀವು ಸಾಧಿಸುತ್ತೀರಾ, ಈ ಥರ ನೀವು ಡಿಟರ್ಮಿನೇಷನ್ ಮತ್ತು ಸ್ಟ್ರಾಂಗ್ ವಿಲ್ನೆಸ್ವನ್ನು ಹೊಂದಿದ್ರೆ ಅಂತ ಈ ಮಾರಲ್ ಆಫ್ ದ ಸ್ಟೋರಿ, ಈ ಕಥೆಯ ಸಾರಾಂಶ.